ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಗ್ಲೋಬಲ್ ಚಾನಲ್. ಒಂದು ಐಡಿಯಾ ಮನುಷ್ಯನ ಝೀರೋದಿಂದ ಹೀರೋ ಮಾಡ್ಬೋದು, ಹೀರೋದಿಂದ ಝೀರೋ ಮಾಡ್ಬೋದು. ಹೌದು, ನಾನಿವತ್ತು ಹೇಳಕೊಟ್ಟಿರೋದು ಅದೇ ಥರ ಒಂದು ಕಥೆನ. ಅಪ್ಪನ ಮಾತು ಕೇಳಿದರೆ ಇಡೀ ಫ್ಯಾಮಿಲಿನೇ ಚೆನ್ನಾಗಿರುತ್ತೆ ಅಂತ ಒಂದು ಮಾತಿದೆ. ನಿಜ, ಈ ವಿಡಿಯೋ ಅದಕ್ಕೆ ಪ್ರತಿರೂಪ ಅಂತ ಹೇಳ್ಬೋದು. ಅಪ್ಪನ ಮಾತು ಕೇಳಿ ಸರಿಯಾದ ದಾರಿಯಲ್ಲಿ ಹೋಗಿ ಅಪ್ಪನ ಹೆಸರನ್ನು ದೇಶವ್ಯಾಪಿ ಮಾತಾಡೋ ಥರ ಮಾಡಿದ ಮಗನ ಕಥೆ ಇದು. ಒಬ್ಬ ಕೂಲಿ ಮಾಡೋ ಮಗ 2,000 ಕೋಟಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದರೆ ನಂಬಕ್ಕಾಗತ್ತಾ? ನಂಬಲೇಬೇಕು. ನಾನಿವತ್ತು ನಿಮಗೆ ಹೇಳಕೊಟ್ಟಿರೋದು ಅದೇ ಕತೆ. ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಹುಡುಗಿ ನೋಡಲೇಬೇಕಾಗಿ ಸ್ಟೋರಿ ಇದು. ಬರೀ ಐಡಿಯಾ ಇದ್ದರೆ ಏನಾಗುತ್ತೆ ಅನ್ನೋರಿಗೆ ಈ ಕತೆ ಏನಾದರೂ ಮಾಡ್ಬೋದು ಅಂತ ಅನಿಸುತ್ತೆ. ದಿನ ಬೆಳಗ್ಗೆ ಆದರೆ ನಾವು ಈ ಬ್ರ್ಯಾಂಡ್ನ ನೋಡ್ತಾನೆ ಇರ್ತೀವಿ. ಇನ್ನೂ ಹೇಳಬೇಕು ಅಂದರೆ ಈ ಬ್ಯುಸಿ ಲೈಫಲ್ಲಿ ಆ ಕೂಲಿ ಮಗ ಹುಟ್ಟು ಹಾಕಿರೋ ಬ್ರ್ಯಾಂಡ್ನ ಬ್ರೇಕ್ಫಾಸ್ಟ್ನಲ್ಲಿ ತಿಂತಾನೇ ಇರ್ತೀವಿ. ಅದೇ ಐಡಿ ಬ್ರ್ಯಾಂಡ್. ಇವತ್ತು ಯಾವುದೇ ಶಾಪಿಗೆ ಹೋದರೆ ಐಡಿ ಬ್ರ್ಯಾಂಡ್ ಇಡ್ಲಿ ದೋಸೆ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಕೊಂಡು ಬೆಳಗ್ಗೆ ಎದ್ರೆ ತಿಂತಿರ್ತೀವಿ. ಈಗ ಆ ಬ್ರ್ಯಾಂಡ್ ಪ್ರಾಡಕ್ಟ್ಗೆ ತುಂಬ ಐಟಮ್ಸ್ ಸೇರಿದೆ, ಅದು ಬೇರೆ ವಿಷಯ. ಆದರೆ ಚಿಕ್ಕ ಸ್ಟಾರ್ಟಪ್ 50,000 ರೂಪಾಯಲ್ಲಿ ಸ್ಟಾರ್ಟ್ ಆಗಿದ್ದ ಬಿಸ್ನೆಸ್ ಇವತ್ತು 1,000 ಕೋಟಿ ದಾಟಿ 2,000 ಕೋಟಿ ಕಡೆ ಹೋಗ್ತಾ ಇದೆ. ಅದಕ್ಕೆ ಕಾರಣ ಒಬ್ಬ ಕೂಲಿ ಕಾರ್ಮಿಕ ಮಗನ ಐಡಿಯಾ. ಅಷ್ಟೇ ಅಲ್ಲ, ಸಮಯಕ್ಕೆ ಸರಿಯಾಗಿ 1 ಲಕ್ಷ ರೂಪಾಯಿ ಸಹಾಯ ಮಾಡಿದ ಸಂಬಂಧಿಕರ ಮತ್ತು ಸ್ನೇಹಿತರು ಕೂಡ ಕೊಟ್ಟೆ ದೃಶ್ಯ ಮಾಡಿದ್ರು ಈ ವ್ಯಕ್ತಿ. ಅವರೇ ಐಡಿ ಕಂಪ್ನಿ CEO PC ಮುಸ್ತಫಾ. ಚಿಕ್ಕ ರೂಮಲ್ಲಿ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಇವತ್ತು ದೇಶ ವಿದೇಶಕ್ಕೂ ಕೂಡ ಯೂಸ್ ಮಾಡೋ ಥರ ಮಾಡಿದ್ರು. ಮೋಸ್ಟ್ ಸಕ್ಸಸ್ಫುಲ್ ಸ್ಟೋರಿ ಹೇಗಿದೆ ನೀವು ನೋಡಿ, ಇನ್ಸ್ಪೈರ್ ಆಗಿ. ಏನೂ ಇಲ್ಲ ಅನ್ನೋರಿಗೆ ಸಣ್ಣ ಉಪಾಯ ಸಾಕು ಸಕ್ಸಸ್ ಆಗೋಕ್ಕೆ ಅಂತ ತೋರಿಸಿದ ಒಬ್ಬ ಬಡ ಕೂಲಿ ಕಾರ್ಮಿಕನ ಮಗ ಇವರು. ಇವರ ಕಂಪ್ಲೀಟ್ ಸ್ಟೋರಿ ನೋಡ್ಕೊಂಡು ಬರೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ನೋಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ವಿಷಯ, ನಿಮ್ಮ ಸಹಕಾರ ನನಗೆ ತುಂಬ ಮುಖ್ಯ. ಇದೇ ಥರ ಹೊಸ ಕಂಟೆಂಟ್ ಹುಡುಕಿ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಕೊಡೋಕ್ಕೆ. PC ಮುಸ್ತಫಾ ಕೇರಳದ ವೈನಾಡ್ ಜಿಲ್ಲೆಯ ಚೆಲ್ಲನೂರಿನಲ್ಲಿ ಹುಟ್ಟುತ್ತಾರೆ. ತಂದೆ ದಿನಗೂಲಿ ಕಾರ್ಮಿಕ. ಮುಸ್ತಫಾ ಕೂಡ ಚಿಕ್ಕಂದಿನಲ್ಲಿ ಓದಿನಲ್ಲಿ ಆಸಕ್ತಿ ಇರಲಿಲ್ಲ. ಎಷ್ಟಂದರೆ 6ನೇ ಕ್ಲಾಸಲ್ಲಿ ಫೇಲ್ ಆದರು. ಸ್ಕೂಲ್ಗೆ ಕೂಡ ಕರೆಕ್ಟಾಗಿ ಹೋಗದೆ ಎಕ್ಸಾಮ್ ಕೂಡ ಬರ್ತಿರಲಿಲ್ಲ. ಅದಕ್ಕೆ 6ನೇ ಕ್ಲಾಸ್ನ ಫೇಲ್ ಮಾಡಿದರು. ಸಂಬಂಧಿಕರೆಲ್ಲ ಕೂಡ ಮುಸ್ತಫಾ ಮೇಲೆ ಕೋಪ ಮಾಡ್ಕೊಂಡಿದ್ರು, ಹೀಯಾಳಿಸಿದ್ರು. ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ನಿನ್ನ ಮಗ ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ, ನಿನ್ನ ಜೊತೆ ದಿನಗೂಲಿ ಕೆಲಸಕ್ಕೆ ಕರ್ಕೊಂಡು ಹೋಗುವಂಥ ಸಲಹೆ ಕೊಟ್ಟರು. ಇದಕ್ಕೆ ಅವ್ರ ತಂದೆ ಒಂದಿನ ರಾತ್ರಿ ಊಟ ಆದಮೇಲೆ ಒಂದು ಮಾತು ಕೇಳ್ತಾರೆ, ಚೆನ್ನಾಗಿ ಓದ್ತೀಯಾ ಇಲ್ಲ ನಂತರ ಕೆಲಸ ಮಾಡ್ತಾ ಇರ್ತೀಯ ಅಂತ. ಓದಿದ್ರೆ ಊಟಕ್ಕೆ ತೊಂದರೆ ಇರಲ್ಲ, ಸಮಾಜದಲ್ಲಿ ಗುರುತಿಸ್ಕೊಂತೀಯ. ಓದಿಲ್ಲ ಅಂದರೆ ನಂತರನೇ ಮಣ್ಣು ಹೊರಬೇಕಾಗತ್ತೆ. ದಿನ ಕಷ್ಟಪಟ್ಟು ಕೆಲಸ ಮಾಡಿದ್ರೇ ಒಂದು ಹೊತ್ತಿನ ಊಟ. ಓದ್ತೀಯಾ ಇಲ್ಲ ಕಷ್ಟಪಡ್ತೀಯ ನಿರ್ಧಾರ ಮಾಡ್ಕೊ ಅಂತ ಅವ್ರ ತಂದೆ ಹೇಳ್ತಾರೆ. ಅದಕ್ಕೆ ಒಂದು ಕ್ಷಣನೂ ಯೋಚನೆ ಮಾಡದೇ ಇರೋ ಮುಸ್ತಫಾ ಓದ್ಕೋತೀನಿ ಅಂತ ಹೇಳ್ತಾರೆ. ಮುಸ್ತಫಾ ನನ್ನನ್ನು ಹೀಯಾಳಿಸಿದವರ ಮಕ್ಕಳಿಗಿಂತ ಚೆನ್ನಾಗಿ ಓದ್ಕೋತೀನಿ ಅಂತ ಅವ್ರ ತಂದೆಗೆ ಮಾತು ಕೊಡ್ತಾರೆ. ಎಷ್ಟು ಅಂದರೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ 7ನೇ ಕ್ಲಾಸ್ಗೆ ಅಡ್ಮಿಷನ್ ಆಗಿ ಕಷ್ಟಪಟ್ಟು ಓದ್ಕೊಂಡು 10th ಕ್ಲಾಸಲ್ಲಿ ಗ್ರಾಮಕ್ಕೆ ಟಾಪರ್ ಆಗ್ತಾರೆ. ಸರ್ಕಾರಿ ಸ್ಕೂಲಲ್ಲಿ ಓದಿದ್ರು ಕೂಡ ಪ್ರೈವೇಟ್ ಸ್ಕೂಲಲ್ಲಿ ಓದೋ ಹುಡುಗರಿಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡು ಶಬಾಸ್ ಅನ್ಸ್ಕೊತಾರೆ. ಡಿಗ್ರಿ ಕಂಪ್ಲೀಟ್ ಆದಮೇಲೆ ಬೆಂಗಳೂರಿನಲ್ಲಿ IIM ಓದಿ ವರ್ಷಕ್ಕೆ 40 ಲಕ್ಷ ಸಂಬಳ ಬರೋ ಕೆಲಸಕ್ಕೆ ಸೇರ್ಕೊತಾರೆ. ಅವರೇ ಯೋಚನೆ ಮಾಡ್ತಾರೆ, ನನಗೆ ದೊಡ್ಡ ಕೆಲಸ ಬೇಡ, ಚಿಕ್ಕದಾದರೂ ಪರವಾಗಿಲ್ಲ, ಬಿಸ್ನೆಸ್ ಮಾಡ್ತೀನಿ ಅಂತ. IIM ಡಿಗ್ರಿ ಇದ್ದರೂ ಕೂಡ ಅವ್ರ ಅಪ್ಪನ ಹತ್ರ 50,000ಕ್ಕೆ ಕೈ ಚಾಚ್ತಾರೆ ಮುಸ್ತಫಾ. 50,000 ಇಟ್ಕೊಂಡು ಏನು ವ್ಯಾಪಾರ ಮಾಡಬೇಕು ಅಂತ ಯೋಚಿಸ್ತಾರೆ. ಈ ಕ್ರಮದಲ್ಲಿ ಫಾಸ್ಟಾಗಿ ಬ್ಯುಸಿ ಲೈಫಲ್ಲಿ ಇಡ್ಲಿ ದೋಸೆ ಬ್ಯಾಟರ್ ಮಾಡಿ ಯಾಕೆ ಮಾರಬಾರ್ದು ಅಂದ್ಕೊತಾರೆ. ತುಂಬ ಜನಕ್ಕೆ ಇಡ್ಲಿ ದೋಸೆನ ಇನ್ಸ್ಟಂಟ್ ಹಾಕೋಬೇಕು ಅಂತ ಯೋಚನೆ ಇರುತ್ತೆ. ಅದು ಉಬ್ಬಬೇಕು ಅಂದರೆ ಸಮಯ ಬೇಕು. ಇನ್ನೂ ಸ್ವಲ್ಪ ಜನಕ್ಕೆ ಟೈಮ್ ಇರಲ್ಲ, ಅಂಥವ್ರಿಗೋಸ್ಕರ ಇಡ್ಲಿ ದೋಸೆ ರೆಡಿಮೇಡ್ ಬ್ಯಾಟರ್ ಮಾಡಿ ಮಾರಬೇಕು ಅಂದ್ಕೊತಾರೆ. ಮುಸ್ತಫಾ ಇದೇ ಐಡಿಯಾನ ತನ್ನ ಆತ್ಮೀಯ ಗೆಳೆಯರಾದ ಜಾಫರ್, ಅಕ್ಮಲ್, ನಾಜರ್ ಮತ್ತು ಶಂಶುದ್ದೀನ್ಗೆ ಹೇಳ್ತಾರೆ. ಅವರು ಸಹಾಯ ಮಾಡೋಕ್ಕೆ ರೆಡಿ ಆಗ್ತಾರೆ. ತಲಾ 1 ಲಕ್ಷದಂತೆ ಬಂಡವಾಳ ಹಾಕಿ 2005ರಲ್ಲಿ ಇಡ್ಲಿ ದೋಸೆ ಬ್ಯಾಟರ್ ಮಾಡೋ ಬಿಸ್ನೆಸ್ ಶುರು ಮಾಡ್ತಾರೆ. ಅದರ ಹೆಸರೇ ಇವತ್ತಿನ ID ಫ್ರೆಶ್ ಫುಡ್. ID ಅಂದರೆ ಇಡ್ಲಿ ದೋಸೆ ಅಂತ ಅರ್ಥ. ಇಂದಿರಾನಗರದ ಚಿಕ್ಕ ಮನೆಯಲ್ಲಿ ಈ ವ್ಯಾಪಾರ ಮೊದಲಾಯಿತು. ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ಇಡ್ಲಿ ದೋಸೆ ರೆಡಿ ಮಾಡಬೇಕು ಅಂದ್ಕೊಂಡ್ರು ಮುಸ್ತಫಾ. ಹಾಗೆ ನ್ಯಾಚುರಲ್ ಆಗಿ ಇಡ್ಲಿ ದೋಸೆ ವ್ಯಾಪಾರ ಸ್ಟಾರ್ಟ್ ಮಾಡೋಕ್ಕೆ ಹಿಟ್ಟು ರೆಡಿ ಮಾಡೋ ಮಿಷನ್ನಿಂದ ಹಿಡಿದು ಬ್ಯಾಟರ್ ರುಬ್ಬು ಗ್ರೈಂಡರ್ ಮತ್ತು ಒಂದು ಪ್ಯಾಕಿಂಗ್ ಮಿಷನ್ ತೊಗೊಬರ್ತಾರೆ. ಮೊದಲು 20 ಪ್ಯಾಕೆಟ್ ರೆಡಿ ಮಾಡ್ತಾರೆ. ರೆಡಿ ಮಾಡಿ ಹತ್ತಿರದ ಜನರಲ್ ಸ್ಟೋರ್ಗೆ ಫ್ರೀಯಾಗಿ ಕೊಟ್ಟು ತಮ್ಮ ಫೀಡ್ಬ್ಯಾಕ್ನ ಕೇಳ್ತಾರೆ. ಇದಾದಮೇಲೆ 100 ಪ್ಯಾಕೆಟ್ನ ರೆಡಿ ಮಾಡಿ 20 ಶಾಪಲ್ಲಿ ಇಡ್ತಾರೆ. ಸ್ಟಾರ್ಟಿಂಗಲ್ಲಿ ಯಾರೂ ತಗೊಳ್ತಾ ಇರಲ್ಲ, ಆಲ್ಮೋಸ್ಟ್ 90% ವಾಪಸ್ ಬರುತ್ತೆ. ಅದನ್ನು ಕೂಡ ಫ್ರೀಯಾಗಿ ಹಂಚಿಬಿಡ್ತಾರೆ. ಆದರೂ ಕೂಡ ಅರ್ಜೆಂಟ್ ಮಾಡದೆ ಬೇಜಾರಾಗದೆ ಈ ಸಾರಿ 200 ಪ್ಯಾಕೆಟ್ ರೆಡಿ ಮಾಡ್ತಾರೆ.
ಪಾಶ್ ಆಗಿರೋ ಏರಿಯಾದಲ್ಲಿ ಇಟ್ಟು 50% ಪ್ರಾಫಿಟ್ ಮಾರ್ಜಿನ್ ಕೂಡ ಸೂಪರ್ ಮಾರ್ಕೆಟ್ ಓನರ್ಗೆ ಆಫರ್ ಮಾಡ್ತಾರೆ. ಉದ್ಯೋಗಸ್ಥರು ಇದ್ದ ಕಾರಣಕ್ಕೆ ಸ್ವಲ್ಪ ಜನ ಟ್ರೈ ಮಾಡೋಕ್ಕೆ ಅಂತ ID ಬ್ಯಾಟರ್ ಪ್ಯಾಕೆಟ್ನ ತಗೊಳ್ತಾರೆ. 50% ಮಾರಾಟ ಆಯಿತು. ಉಳಿದಿರೋ ಪ್ಯಾಕೆಟ್ಗಳನ್ನ 70% ಡಿಸ್ಕೌಂಟ್ ಮಾಡಿ ಅಲ್ಲೇ ಮಾರಿಬಿಡ್ತಾರೆ. ಆದರೆ ಮುಂದಿನ 6 ತಿಂಗಳಲ್ಲಿ ID ಬ್ಯಾಟರ್ ತುಂಬ ರುಚಿಯಾಗಿದೆ ಅಂತ ಕಸ್ಟಮರ್ ಭಾವಿಸಿ ಪ್ರತಿ ತಿಂಗಳು 90% ಸ್ಟಾಕ್ ಮಾರಾಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವತ್ತಿಂದ ಮುಸ್ತಫಾ ಹಿಂತಿರುಗಿ ನೋಡಲೇ ಇಲ್ಲ. ತಕ್ಷಣ ದೊಡ್ಡ ಮನೆ ಬಾಡಿಗೆ ತೊಗೊಂಡು ID ಫ್ರೆಶ್ ಇಡ್ಲಿ ಬ್ಯಾಟರ್ ಪ್ಯಾಕೆಟ್ ಸೈಜ್ನ ಚೇಂಜ್ ಮಾಡಿ ಬೇರೆ ಬೇರೆ ಕ್ವಾಂಟಿಟಿಲಿ ರೆಡಿ ಮಾಡಿ ಬೆಂಗಳೂರು ಫುಲ್ಲು ಸಪ್ಲೈ ಮಾಡ್ತಾರೆ. ಅದಕ್ಕೋಸ್ಕರ 6 ಲಕ್ಷ ಬಂಡವಾಳ ಸ್ನೇಹಿತರಿಂದ ಕಲೆಕ್ಟ್ ಮಾಡ್ಕೊತಾರೆ. ಮುಸ್ತಫಾ ಇವರ ಐಡಿಯಾ ನಂಬಿ ತುಂಬ ಜನ ಬಂಡವಾಳ ಹಾಕೋಕ್ಕೆ ರೆಡಿ ಆಗ್ತಾರೆ. ಮೊದಲೆಲ್ಲ ಲಾಭ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಷ್ಟ ಮಾತ್ರ ಆಗಲಿಲ್ಲ. ಇದರಿಂದ 2 ವರ್ಷದಲ್ಲಿ ID ಬ್ರ್ಯಾಂಡ್ ಬೆಂಗಳೂರಲ್ಲಿ ಫೇಮಸ್ ಆಗೋಯಿತು. ಇದಾದಮೇಲೆ ಬಿಸ್ನೆಸ್ ಬೇರೆ ಬೇರೆ ರಾಜ್ಯಕ್ಕೆ ಪರಿಚಯ ಮಾಡಿದ್ರು. ಆದರೆ ಸಪ್ಲೈ ಮಾಡೋಕ್ಕಾಗದೇ ಇರೋದನ್ನು ನೋಡಿ ಮುಸ್ತಫಾ ಐಡಿಯಾನ ಗಮನಿಸಿದ ಹೇಲಿಯನ್ ವೆಂಚರ್ಸ್ ಮತ್ತು ಪ್ರೇಮ್ಜಿ ಕಂಪ್ನಿಗಳು ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ 50% ಕಾರ್ಪೊರೇಟ್ ಶೇರ್ನ ಅವ್ರ ಹತ್ರನೇ ಇಟ್ಕೊಂಡು ಉಳಿದ ಭಾಗನ ಸಹಾಯ ಮಾಡಿದ ಬಂಧುಗಳು, ಸ್ನೇಹಿತರು ಮತ್ತು ಹೇಲಿಯನ್ ಪ್ರೇಮ್ಜಿ ಕಂಪ್ನಿಗಳಿಗೆ ಕೊಡ್ತಾರೆ. ಸರಿಯಾಗಿ ಹೇಳಬೇಕು ಅಂದರೆ ID ಕಂಪ್ನಿಗೆ ಸ್ಟಾರ್ಟಿಂಗಲ್ಲಿ 1 ಲಕ್ಷ ಸಹಾಯ ಮಾಡಿದ ವ್ಯಕ್ತಿಗೆ ಈ ಕಂಪ್ನಿಲಿ ಇವತ್ತು 10 ಕೋಟಿ ವ್ಯಾಪಾರದ ಶೇರ್ ಇದೆ. ಹಾಗೆ ತನ್ನವರನ್ನೂ ಕೂಡ ಕೋಟ್ಯಾಧೀಶ್ವರ ಮಾಡಿದ್ರು ಮುಸ್ತಫಾ. ಅಂತಾರಾಷ್ಟ್ರೀಯ ಮಿಷನ್ಗಳನ್ನ ರೆಡಿ ಮಾಡಿಸಿ ಕೈ ಇಲ್ಲದೆ ಇರೋ ವ್ಯಕ್ತಿ ಕೂಡ ಟಚ್ ಮಾಡದೆ ಪ್ಯಾಕಿಂಗ್ ಮಾಡೋ ಟೆಕ್ನಾಲಜಿನ ತಗೊಬಂದರು. ಇವತ್ತು ದುಬೈಗೆ ಇಡ್ಲಿ ದೋಸೆ ಮಾತ್ರ ಅಲ್ಲ, ಅಲ್ಲಿ ಓಟ್ಸಿಂದ ಕಾಫಿ ಪುಡಿವರೆಗೂ ಕಳಿಸ್ತಾ ಇದ್ದಾರೆ. ಹೀಗೆ 2,000 ಕೋಟಿ ವ್ಯಾಪಾರ ರೆವಿನ್ಯೂನ ಕಂಪ್ನಿ ತಗೊಳ್ತಾ ಇದೆ. ಯಾರೂ ಮಾಡದೇ ಇರೋ ಐಡಿಯಾನ ಜಾರಿಗೆ ತಂದು ಸಕ್ಸಸ್ ಆದರೂ ಮುಸ್ತಫಾ. ಈಗ ಪ್ರತಿದಿನ 1,00,000 ಕಿಲೋ ಫುಡ್ನ ಪ್ಯಾಕಿಂಗ್ ಮಾಡ್ತಾ ಇದೆ ಕಂಪ್ನಿ. ಇಡ್ಲಿ ದೋಸೆ ಪ್ಯಾಕೆಟ್ನ ಲಕ್ಷಗಟ್ಟಲೆ ವಿದೇಶಗಳಿಗೆ ಕಳಿಸ್ತಾ ಇದೆ. 3,000 ಎಂಪ್ಲಾಯೀಸ್ಗೆ ಡೈರೆಕ್ಟ್ ಉದ್ಯೋಗ ಕೊಟ್ಟು 6,000 ಜನಕ್ಕೆ ಪರೋಕ್ಷವಾಗಿ ಉದ್ಯೋಗಕ್ಕೆ ಸಹಾಯ ಮಾಡ್ತಾ ಇದೆ ಈ ID ಕಂಪ್ನಿ. ಇನ್ನು ಚಪಾತಿ ಪ್ಯಾಕೆಟ್ನ ದಿನಕ್ಕೆ 2 ಲಕ್ಷ ಪ್ಯಾಕೆಟ್ ರೆಡಿ ಮಾಡಿದ್ರೂ ಕೂಡ ಕಂಪನಿ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ ಕಷ್ಟಪಡ್ತಾ ಇದೆ ಅಂದರೆ ನೀವೇ ಕಂಪ್ನಿ ಡಿಮ್ಯಾಂಡ್ನ ಅಂದಾಜು ಮಾಡ್ಬೋದು. ಕೇವಲ 50,000 ತಂದೆ ಹತ್ರ ಸಾಲ ಮಾಡಿ ನಂತರ 3.5 ಲಕ್ಷ, ಆಮೇಲೆ 6 ಲಕ್ಷ ಬಂಡವಾಳ ಹಾಕಿ ವ್ಯಾಪಾರ ಜಾಸ್ತಿ ಆದಮೇಲೆ ಪ್ರೇಮ್ಜಿ ಮತ್ತು ಹೇಲಿಯನ್ ಕಂಪ್ನಿಗಳಿಂದ 6 ಕೋಟಿ ಬಂಡವಾಳ ತಗೊಂಡು ಹೊಸ ಮಿಷನ್ಗಳನ್ನ ತರಿಸಿ 2,000 ಕೋಟಿ ರೆವಿನ್ಯೂನ ತೋರಿಸಿದ್ರು. ಅಷ್ಟೇ ಅಲ್ಲ, ಹೊಸ ಪ್ರಾಡಕ್ಟ್ ಜೊತೆ ಇನ್ನೂ ರುಚಿಕರವಾದ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ. ವಿದೇಶಗಳಿಗೆ ಇವುಗಳ ರುಚಿ ತೋರಿಸಿ ಇನ್ನೂ ರೆವಿನ್ಯೂನ ಜಾಸ್ತಿ ಮಾಡ್ಕೊಳಕ್ಕೆ ಆಲ್ರೆಡಿ ಗ್ರಾಫ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮುಸ್ತಫಾ. ನೋಡಿದ್ರ ಸ್ನೇಹಿತರೆ, ವ್ಯಾಪಾರಕ್ಕೆ ಯಾವುದೂ ಅನರ್ಹ ಅಂತಿಲ್ಲ. ಮುಸ್ತಫಾ ಈಗ ಅವ್ರ ತಂದೆನ ದುಬಾರಿ ಕಾರಲ್ಲಿ ತಿರುಗಿಸ್ತಾ ಇದ್ದಾರೆ. ಒಂದಿನ ರಾತ್ರಿ ಹೇಳಿದ ಮಾತು, ಕೊಟ್ಟ ಸಲಹೆ ಹೇಗೆ ಚೇಂಜ್ ಮಾಡ್ತು ಅಂತ. ಜೀವನ ಪೂರ್ತಿ ತಾನು ಮಣ್ಣಲ್ಲಿ ಕೆಲಸ ಮಾಡಬೇಕು ಅಂತಿದ್ದ ತಂದೆಗೆ ಇವತ್ತು ಪ್ರಪಂಚನ ತೋರಿಸ್ತಾ ಇದ್ದಾರೆ. ಸಕ್ಸಸ್ ಅಂದರೆ ಇದೇ ಅಲ್ವಾ? ಮುಸ್ತಫಾ ಅವರಿಗೆ ಇರೋ ಥರ ಪ್ರತಿಯೊಬ್ಬರಿಗೂ ಐಡಿಯಾ ಇರುತ್ತೆ. ಅದಕ್ಕೆ ವೆಯ್ಟ್ ಮಾಡದೆ ಇವತ್ತೇ ಕಾರ್ಯರೂಪಕ್ಕೆ ತರಕ್ಕೆ ಪ್ರಯತ್ನ ಮಾಡಿ. ನಾಳೆ ಮಾಡ್ತೀನಿ ಅಂದರೆ ಅದು ನಾಳೆ ಆಗ್ತಾನೇ ಇರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಮುಸ್ತಫಾ ಅವರ ಸಕ್ಸಸ್ ಸ್ಟೋರಿ. ಈ ಸ್ಟೋರಿ ಕೇಳಿದ ಮೇಲೆ ನಿಮ್ಮಲ್ಲೂ ಕೂಡ ಆಲೋಚನೆ ಬದಲಾಗಬಹುದು ಅನ್ನೋದೇ ಈ ಸ್ಟೋರಿಯ ಉದ್ದೇಶ. ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಓವರಾಲ್ ವಿಡಿಯೋದಲ್ಲಿ ಇನ್ನೂ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕೊನೆಯಲ್ಲಿ ಒಂದು ಮಾತು, ಯಾರಿಗಾದರೂ ಯಾವುದಾದ್ರೂ ಪ್ಲೇಸ್ ವಿಡಿಯೋ ಮಾಡಿ ಅನ್ನೋ ಸಜೆಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೈ ಹಿಂದ್.